ರಥಯಾತ್ರೆ ರಾಜಕೀಯ ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಸೊ ಹಲವಾರು ಪ್ರಶ್ನೆಗಳು ಹಲವಾರು ಜನರಿಗೆ ಬಂದಿದೆ. ಎಲ್ಲದನ್ನು ಕ್ರೋಢೀಕರಿಸಿ ನಾಯಕರುಗಳು ಏನು ಹೇಳ್ತಾರೆ ಕೇಳೋಣ. ಮುದ್ದರಮೇಗೌಡರನ್ನ ಆರಂಭ ಮಾಡ್ತಾ ಇದ್ದೀನಿ ಸರ್. ಬೇರೆ ಬೇರೆ ಪ್ರಶ್ನೆಗಳಿರ್ಬೋದು, ಆದರೆ ಅವರ ಮನೋಭಾವನೆ ತಮಗೆ ಅರ್ಥವಾಗಿದೆ. ಏನು ಹೇಳ್ತೀರಿ ತಾವು? ಯಾರು ನಾಯಕರಾಗಬೇಕು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತ ಅಂತಿಮವಾಗಿ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿನ ಇವತ್ತು ಜನಸಾಮಾನ್ಯರಿಗೆ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದೆ. ದೇವೇಗೌಡರು ಆಗಬೇಕಾ, ಅವ್ರ ಮಗ ಆಗಬೇಕಾ, ಅದ್ವಾನಿ ಆಗಬೇಕಾ, ಅವ್ರ ಹಿಂದ್ಗಡೆ 10 ಜನ ಬರ್ತಾರಲ್ಲ ಅವ್ರು ಆಗಬೇಕಾ, ಅಥವಾ ರಾಹುಲ್ ಗಾಂಧಿ ಆಗಬೇಕಾ, ಸೋನಿಯಾ ಗಾಂಧಿ ಆಗಬೇಕು ಅನ್ನೋ ತೀರ್ಮಾನನ ನಾನು ನೀವು ಮಾಡೋಕ್ಕಾಗೋದಿಲ್ಲ. ಜನಸಾಮಾನ್ಯರು ಈ ದೇಶದ ಉದ್ದಗಲಕ್ಕೆ ಇರ್ತಕ್ಕಂಥ ಬಡವ ಅವನಿಗೂ ಅಷ್ಟೇ ಅಧಿಕಾರ ಇದೆ. ಭಾಳ ದೊಡ್ಡ ಕರೋಡ್ಪತಿ ಇದಲ್ಲ, ಅವನಿಗೂ ಅಷ್ಟೇ ಅಧಿಕಾರ ಇದೆ. ಈ ದೇಶದ ಜನ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಇದು ಒಂದು. ಎರಡನೇದು, ರಥಯಾತ್ರೆಗಳು ಅಥವಾ ಯಾತ್ರೆಗಳು ಹೋರಾಟವನ್ನು ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಜನಪ್ರತಿನಿಧಿ ಅಥವಾ ನಾಯಕನಿಗಿರ್ತಕ್ಕಂಥ ಹಕ್ಕು. ಯಾರು ಬೇಕಾದರೂ ಮಾಡ್ಬೋದು. ಆದರೆ ಯಾರು ಮಾಡ್ತಾವ್ರೆ ಅನ್ನೋದು ಭಾಳ ಮುಖ್ಯ. ಓಕೆ, ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಪ್ರಮುಖವಾಗಿ ಸನ್ಮಾನ್ಯ ದೇವೇಗೌಡರವರು ಯಾವ ಯಾತ್ರೆನೂ ಮಾಡಲಿಲ್ಲ. ಒಬ್ಬ ರೈತನ ಮೇಲೆ ಅಂದಿನ ಸರ್ಕಾರ ಗುಂಡಾರಿಸಿ ಸಾಯಿಸಿದಾಗ ಆ ರೈತನ ಮಗನಾಗಿ ಅವರು ಕೂಡ ಅದನ್ನು ಪ್ರತಿಭಟಿಸಿದ್ದಾರೆ ಅಷ್ಟೇ. ಅವ್ರು ಯಾವುದು ಯಾತ್ರೆ ಮಾಡಿ ಅದರಿಂದ ಒಂದು ನಿಮಿಷ ನೀವು ಮಾತಾಡುವಾಗ ಸುಮ್ಮನೆ ಕೂತಿರ್ಲಿಲ್ವಾ? ನೀವು ಮಾತಾಡುವಾಗ ಸುಮ್ಮನೆ ಕೂತಿರ್ಲಿಲ್ವಾ? ಕುತ್ಕೊಳ್ರಿ. ನೀವು ಮಾತಾಡುವಾಗ ನಾನು ಸುಮ್ಮನೆ ಕೇಳಿಸ್ಕೊಂಡಿಲ್ವಾ? ನಿಮ್ಮ ಅಭಿಪ್ರಾಯಗಳನ್ನ ಕಟು ಶಬ್ದಗಳಲ್ಲಿ ಹೇಳುವಾಗಲೂ ಕೂಡ ನಾವು ಸಹನೆಯಿಂದ ಕೇಳಿದ್ದೀವಿ. ನಮ್ಮ ಅಭಿಪ್ರಾಯನ ಹೇಳಲಿಕ್ಕೂ ಕೂಡ ನೀವು ಅವಕಾಶ ಕೊಡಬೇಕಾಗ್ತದೆ. ಆದ್ದರಿಂದ ಸನ್ಮಾನ್ಯ ದೇವೇಗೌಡರು ಯಾವ ಯಾತ್ರೆನೂ ಮಾಡಲಿಲ್ಲ. ಅವರು ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ರೈತನ ಮಗನಾಗಿ ಒಬ್ಬ ರೈತನ ಮೇಲೆ ಗುಂಡಿಟ್ಟಂಥ ಸಂದರ್ಭದಲ್ಲಿ ಅದನ್ನು ಪ್ರತಿಭಟನೆ ಮಾಡಿದ್ರೆ ಇದು ಒಂದು ವಿಚಾರ. ಅಂತಿಮವಾಗಿ ಈಗಾಗಲೇ ನಾನು ಹೇಳ್ದಂಗೆ ಯಾತ್ರೆಯನ್ನು ಮಾಡ್ತಕ್ಕಂಥದ್ದು ಎಲ್ರಿಗೂ ಇರ್ತಕ್ಕಂಥ ಒಂದು ಅಧಿಕಾರ. ಅದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅಧಿಕಾರ. ಇವತ್ತು ಸನ್ಮಾನ್ಯ LK ಅದ್ವಾನಿ ಅವರು ಒಬ್ಬ ಭಾಳ ಸೆನ್ಸಿಟಿವ್, ಭಾಳ ಸೂಕ್ಷ್ಮಮತಿ ಅಂತ ಅನ್ನೋದನ್ನು ತಾವು ಯಾರೋ ಹೇಳಿದ್ರಿ. ಯಾಕೆಂದರೆ LKA ಅಂತ ಬಂದ ತಕ್ಷಣ ಅವರ ಹವಾಲಾ ಕೇಸ್ನಲ್ಲಿ ರಾಜೀನಾಮೆ ಕೊಡ್ತಾರೆ. ಆದ್ದರಿಂದ ಅವರು ಈ ಯಾತ್ರೆ ಮಾಡ್ತಾ ಇರೋದ್ರಿಂದ ನಮ್ಮೆಲ್ಲರ ಮುಂದೆ ಇರತಕ್ಕಂಥದ್ದು ದೊಡ್ಡ ಪ್ರಶ್ನೆ. ಯಾಕೆಂದರೆ ಪ್ರಥಮವಾಗಿ ಅವರು ಪಾರ್ಲಿಮೆಂಟ್ನಲ್ಲಿ ನಾನಿಂಥದ್ದು ಭ್ರಷ್ಟಾಚಾರ ವಿರೋಧಿ ಯಾತ್ರೆನ ಈ ದೇಶದ ಉದ್ದಗಲಕ್ಕೆ ಮಾಡ್ತೀನಿ ಅಂದ ತಕ್ಷಣ ಈ ದೇಶದಲ್ಲಿ ಎಲ್ಲ ಕಡೆನೂ ಕೂಡ ಸ್ವಾಗತ ಬರಲಿಲ್ಲ. ಅವರ ಪಕ್ಷದವರಿಂದ ಸ್ವಾಗತ ಬರಲಿಲ್ಲ. ಇವತ್ತು ಅವರ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಭಿನ್ನಾಭಿಪ್ರಾಯಗಳು ಯಾವ ನಾಯಕರು ಏನು ಹೇಳಿದ್ದಾರೆ ಅಂತ ನಾನಿಲ್ಲಿ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಪ್ರತಿ ಸಲ ಕೂಡ ಯಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಗುಜರಾತ್ ರಾಷ್ಟ್ರದಲ್ಲಿ ಮಾಡ್ತಾರೆ. ಆದರೆ ಈ ರೀತಿ ಈ ಸಲ ಮಾತ್ರ ಗುಜರಾತ್ ರಾಜ್ಯದ ನರೇಂದ್ರ ಮೋದಿಯವರ ಕಡು ವಿರೋಧಿಯಾದಂಥ ಬಿಹಾರ್ನಲ್ಲಿ ನಿತೀಶ್ ಕುಮಾರ್ ಅವರ ರಾಜ್ಯದಿಂದ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಪಕ್ಷದಲ್ಲಿ ಯಾವ ರೀತಿ ಬೆಂಬಲ ಸಿಕ್ಕಿದೆ, ಏನಾಗಿದೆ ಅಂತ ಅನ್ನೋದು ಬೇರೆ ವಿಚಾರ. ಸಾರ್ವಜನಿಕರ ಮುಂದೆ ಇಲ್ಲಿರ್ತಕ್ಕಂಥ ತೆರೆದ ಪುಟ ಎಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದಾರೆ. ಮಾಧ್ಯಮಗಳು ಕೂಡ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ರಾಜ್ಯದ ಮಟ್ಟಿಗಳದಾದರೆ ಇವತ್ತೇನಾಗಿದೆ, ಬಂದ ತಕ್ಷಣ ಇಲ್ಲಿ ಯಾರು ಈಗ ನ್ಯಾಯಾಲಯದ ಕುಣಿಕೆಗೆ ಸಿಕ್ಕಿ ಇವತ್ತು ಮುಖಂಡರುಗಳು ಇವತ್ತು ಜೈಲು ಸೇರ್ತಾ ಇರ್ತಕ್ಕಂಥದ್ದು ನಮ್ಮ ಮುಂದೆ ಇರತಕ್ಕಂಥ ಕಟು ಸತ್ಯ. ಆದ್ದರಿಂದ ಈ ಸಂದರ್ಭದಲ್ಲಿ ಮಾನ್ಯ ಅದ್ವಾನಿಯವರ ಯಾತ್ರೆ ರದ್ದಾಗಿದೆ ಅಂತ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟರು. ಯಾಕೆಂದರೆ ಕಳಂಕಿತ ಸಚಿವರ ನೇತೃತ್ವದಲ್ಲಿ ನಾವು ಇಲ್ಲಿ ಕಾರ್ಯಕ್ರಮ ಮಾಡೋದಿಲ್ಲ ಅಂತ ಈಗ ಪುನಃ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕಳಂಕಿತ ಸಚಿವರು ವೇದಿಕೆ ಮೇಲೆ ಇರ್ಕೂಡ್ದು ಅನ್ನೋ ಸಂದೇಶವನ್ನು ಕಳಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಸನ್ಮಾನ್ಯ ಅದ್ವಾನಿ ಅಂತವರು ಯಾತ್ರೆ ಮಾಡಬೇಕಾಗಿತ್ತೆ ಅನ್ನೋದು ಅಷ್ಟೇ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಆದ್ದರಿಂದ ಈ ಯಾತ್ರೆಗೆ ಯಾವುದೇ ಕೂಡ ಕಾರಣಗಳಿಲ್ಲ. ಈ ಯಾತ್ರೆ ಎಲ್ಲ ಮಾಡೋದ್ರಿಂದ ಯಾವುದೇ ರಾಜಕೀಯ ಲಾಭ ಅಥವಾ ದೇಶದ ಹಿತಾಸಕ್ತಿ ಇವತ್ತು ಅದ್ವಾನಿ ಅವರಿಗೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಯಾತ್ರೆ ಏನಿದೆ, ಈ ರಾಷ್ಟ್ರದಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು. ಈ ರಾಷ್ಟ್ರದ ಹಣ ಏನು ವಿದೇಶಿ ಬ್ಯಾಂಕ್ಗಳಲ್ಲಿದೆ ಅದನ್ನು ಮತ್ತೆ ಈ ರಾಷ್ಟ್ರಕ್ಕೆ ತರಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಮಾಡಿ ಲಾಲ್ ಕೃಷ್ಣ ಅದ್ವಾನಿಯವರು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಯಾವುದೇ ಒಂದು ಪಕ್ಷ ಅಥವಾ ವ್ಯಕ್ತಿಗೆ ಸೀಮಿತವಾಗಿದ್ದಂಥದ್ದಲ್ಲ, ಅದನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಇದು ಇಡೀ ದೇಶದ ಮೂಲೆಗಳಲ್ಲಿ ಅವರು ಸಂಚರಿಸಿ ಜನಜಾಗೃತಿಯನ್ನು ಮಾಡ್ತಕ್ಕಂಥ ಒಂದು ಅಭಿಯಾನ ಇದಾಗಿದೆ. ಮುಂದಿನ ಯಾವುದೇ ಯಾತ್ರೆ ಇನ್ಯಾವಾಗ ಪ್ರಾರಂಭ ಆಗುತ್ತೆ ಅಂಥೇಳಿ ಸ್ನೇಹಿತರು ಪ್ರಶ್ನೆ ಕೇಳಿದರು. ಅದನ್ನು ಕಾಲ ನಿರ್ಧರಿಸುತ್ತದೆ. ಇವತ್ತು ಅನೇಕ ಪಕ್ಷಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ರಥಯಾತ್ರೆಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಒಳಗೆ ಮುರಳಿ ಮನೋಹರ್ ಜೋಶಿ ಅವರು ಯಾತ್ರೆಯನ್ನು ಮಾಡಿದರು. ಹಾಗೆ ತಿರಂಗ ಯಾತ್ರೆಯನ್ನು ಉಮಾ ಭಾರತಿಯವರು ಮಾಡಿದರು. ಅದ್ವಾನಿಯವರ 5 ಯಾತ್ರೆಗಳು ಮುಗಿದು 6ನೇ ಯಾತ್ರೆ ಪ್ರಾರಂಭ ಆಗಿದೆ. ಆದರೆ ಖಂಡಿತ ನಮಗೆಲ್ಲರಿಗೂ ನಂಬಿಕೆ ಇದೆ, ಈ ಒಂದು ಯಾತ್ರೆ ಅಣ್ಣಾ ಹಜಾರೆ ಅವರ ಒಂದು ಅವರು ಏನು ಹೋರಾಟ ಇತ್ತು ಅದನ್ನು ಹೈಜಾಕ್ ಮಾಡೋದಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಬಂತು. ಇದು ಖಂಡಿತವಾಗಿಲ್ಲ. ಇದು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಯಾತ್ರೆ. ಈ ಒಂದು ಯಾತ್ರೆಯ ಮುಖಾಂತರವಾಗಿ ಈ ರಾಷ್ಟ್ರದಲ್ಲಿ ಒಂದು ಜನಜಾಗೃತಿಯನ್ನು, ಒಂದು ಹೊಸ ಚೇತನವನ್ನು ಉಂಟು ಮಾಡ್ತಕ್ಕಂಥ ಯಾತ್ರೆ ಇದಾಗುತ್ತೆ. ದೇಶದಲ್ಲಿರ್ತಕ್ಕಂಥ ಯುವಕರನ್ನು, ವಿಶೇಷವಾಗಿ ಎಲ್ಲ ವರ್ಗದ ಜನಗಳನ್ನು ಎತ್ತಿಡಿತಕ್ಕಂತಹ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಕ್ಕಂಥ ಯಾತ್ರೆ ಇದಾಗುತ್ತೆ ಅಂತಕ್ಕಂಥ ನಂಬಿಕೆ ನನಗಿದೆ. ಎಲ್ಲರ ಸಹಕಾರ ಬೇಕು. ಇವತ್ತು
ಅನೇಕ ರಾಷ್ಟ್ರಗಳಲ್ಲಿ ಇದಕ್ಕೆ ಬೆಂಬಲ ಇಲ್ಲ ಅಂತ ಹೇಳಿದರು ರಾಜ್ಯಗಳಲ್ಲಿ. ಇವತ್ತು ಮಧ್ಯಪ್ರದೇಶದಲ್ಲಿ ರಾತ್ರಿ 2 ಗಂಟೆಗೆ ಸುಮಾರು 30,000 ಜನ ಈ ಯಾತ್ರೆಯನ್ನು ಸ್ವಾಗತಿಸಿದ್ದಾರೆ. ಹಾಗೆ ಜಯಪ್ರಕಾಶ್ ನಾರಾಯಣ್ ಅವರ ಹುಟ್ಟು ಜನ್ಮದಿನಗಳಲ್ಲಿ ಅವರ ಒಂದು ಜಾಗದಿಂದ ಈ ಯಾತ್ರೆ ಪ್ರಾರಂಭ ಆಗಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಬಿಹಾರದಿಂದ ಯಾತ್ರೆ ಪ್ರಾರಂಭ ಆಗಿದೆ. ಹಾಗೆ ಈ ಯಾತ್ರೆ ಸಂಪೂರ್ಣವಾಗಿ ಯಶಸ್ವಿಯನ್ನು ಸಾಧಿಸೇ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅವರು ತೆಗೆದುಕೊಂಡಂತ ನಿರ್ಣಯ ಸರಿ ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಯಾವ ಅವರ ನಾಯಕರು ಬಿಹಾರ್ನಲ್ಲಿ ಶುರು ಮಾಡಿದ್ರು, ಯಶವಂತ್ ಸಿನ್ಹಾ ಆಗಲಿ, ಜಸ್ವಂತ್ ಆಗಲಿ, ಮುರಳಿ ಮನೋಹರ್ ಜೋಶಿ ಆಗಲಿ, ಯಾರೂ ಕೂಡ ಏನು 5 ಯಾತ್ರೆಗೆ ಭಾಗವಹಿಸಿದ್ರು ಯಾರೂ ಕೂಡ ಪ್ರಮುಖ ನಾಯಕರು ಈ ಯಾತ್ರೆಯಲ್ಲಿ ಶುರುವಾದಾಗ ಅವರು ಯಾರೂ ಬಂದಿರಲಿಲ್ಲ. ಈ ಯಾತ್ರೆ RSS ಮತ್ತು ಇನ್ನಿತರ ಅವರ ಒಂದು ಸಂಘಟನೆಗಳಲ್ಲೇ ಬಹಳ ಭಿನ್ನಾಭಿಪ್ರಾಯ ಇಟ್ಕೊಂಡು ಮತ್ತು ದೇಶದ BJPಯ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಯಾವ ರಾಜ್ಯದಲ್ಲೂ ಕೂಡ, ಯಾಕಂತಂದರೆ ಈ ಒಂದು ಯಾತ್ರೆಯ ಉದ್ದೇಶನೇ ಭ್ರಷ್ಟಾಚಾರದ ವಿರುದ್ಧ. ಅವರು ಯಾವಾಗ ಜವಾಬ್ದಾರಿಯಲ್ಲಿ ಇದ್ದರು, ಆ ಜವಾಬ್ದಾರಿಯಾಗಿದ್ದಾಗ ಯಾವುದೇ ಭ್ರಷ್ಟಾಚಾರದ ಒಂದು ಬಗ್ಗೆ ಮಾತಾಡದೇ ಇರೋವಂಥವ್ರು ಇವತ್ತು ಭ್ರಷ್ಟಾಚಾರದ ವಿರೋಧವಾಗಿ ಈ ದೇಶದಲ್ಲಿ ನಾವು ಸಾರ್ತೀವಿ ಅನ್ನೋಂಥ ಒಂದು ಇದಿದೆಯಲ್ಲ, ಅದನ್ನು ನಾವು ಖಂಡಿಸ್ತೇವೆ. ಜೊತೆಗೆ ಈ ಒಂದು ಕರ್ನಾಟಕಕ್ಕೆ ಕೂಡ ಬರ್ತಾ ಇದ್ದಾರೆ. ಏನು ಬಂಗಾರು ಲಕ್ಷ್ಮಣ್ ತೆಹಲ್ಕಾ ಹಗರಣ ಆಗಿದ್ದಾಗಿಂದ ಹಿಡಿದು ಇವತ್ತು ಯಡಿಯೂರಪ್ಪನವ್ರಿಗೂ ಕೂಡ ಇಷ್ಟೊಂದು ಭ್ರಷ್ಟಾಚಾರ ಆಗಿದೆ. ಯಾರ ಮೇಲೂ ಕೂಡ ಅದ್ವಾಣಿಯವರಾಗಲಿ BJP ಪಕ್ಷದ ನಾಯಕರಾಗಲಿ ಕ್ರಮ ಜರುಗಿಸಿಲ್ಲ. ಇದ್ರ ಬದಲು ಅವ್ರು ಏನಿವತ್ತು ಬರ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಬಂದಿದ್ದಾರೆ, ಸಾಕಷ್ಟು ಬಹಳಷ್ಟು ಹೇಳಿದ್ರು ಬ್ಲ್ಯಾಕ್ ಮನಿ ಅಂತ ಹೇಳಿ. NDA ಸರ್ಕಾರ ಇದ್ದಾಗ ಇವರು ಆಗಿರ್ಬೋದು. ಹೌದು, CBI ತನಿಖೆ ಕೊಟ್ಟಿದ್ದಾರೆ, CBI ತನಿಖೆ ಆಗಿದೆ. ಈಗಾಗಲೇ ಎಲ್ಲ ನಾಯಕರು, ಹೌದು, ಎಲ್ಲ ನಾಯಕರ ಬಗ್ಗೆ ಕಾಂಗ್ರೆಸ್ ಪಕ್ಷ ತನಿಖೆ ಮಾಡಿದೆ, ಅದ್ರ ಬಗ್ಗೆ ಕ್ರಮ ಜರುಗಿಸಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರಿಗೆ ನಾವು ಪಾದಯಾತ್ರೆ ಹೋದ್ವಿ. ಯಡಿಯೂರಪ್ಪನವ್ರೇ ಅಲ್ಲಿ ಗಣಿ ಅಕ್ರಮ ಆಗ್ತಾ ಇದೆ, ಯಡಿಯೂರಪ್ಪನವ್ರೇ ಅಲ್ಲಿ ಗಣಿ ಕಳ್ತನ ಆಗ್ತಿದೆ, ಭೂ ಹಗರಣ ಆಗ್ತಾ ಇದೆ ಅಂತ ಹೇಳ್ತಾ ಇದೀವಿ. ನಾವು ಮಾಡಿಲ್ಲ ರೀ, ಅವ್ರು ಮಾಡಿಲ್ಲ ರೀ ಅಂದ್ರು. ಆದ್ರೆ ಇವತ್ತು ಲೋಕಾಯುಕ್ತ ವರದಿ ಏನ್ ಕೊಟ್ಟಿದೆ? ಯಾವುದೇ ನೈತಿಕತೆ ಇಲ್ಲ. ಇವತ್ತು ಅದ್ವಾಣಿ ಅವ್ರಿಗೆ ಹೇಳೋದಿಷ್ಟೇ, ಅದ್ವಾನಿ ಅವರು ಕಾಂಗ್ರೆಸ್ನವರಿಂದ ಇವತ್ತು ನೀತಿ ಪಾಠ ಕಲಿಬೇಕಾಗಿಲ್ಲ. ಅದ್ವಾನಿ ಅವರು ಇವತ್ತು ನಿಮ್ಮಿಂದ ನೀತಿ ಪಾಠ ಕಲ್ತ್ಕೋಬೇಕಾಗಿಲ್ಲ. ಫಸ್ಟ್ ನಿಮ್ಮ ನಾಯಕರುಗಳಿಗೆ ಇದ್ರ ಬಗ್ಗೆ ಹೇಳಿ. ಮುದ್ದನಮೇಗೌಡರೇ, ರವಿ ಸುಬ್ರಹ್ಮಣ್ಯ ಅವರೇ, ಮಂಜುಳಾ ನಾಯ್ಡು ಅವರೇ, ಮಳೆಯನ್ನು ಲೆಕ್ಕಿಸದೆ ನಾಯಕರು 3 ಜನ ನಿಂತ್ಕೊಂಡು ಮಾತಾಡಿದ್ದೀರಿ. ತಮ್ಮವ್ರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಜನರು ಕೂಡ ಅಷ್ಟೇ, ಎಲ್ಲೂ ಕೂಡ ಉತ್ಸಾಹ ಕಳ್ಕೊಳ್ಳಿಲ್ಲ. ಸಂಪೂರ್ಣವಾದಂಥ ಒಂದು ಬೆಂಬಲವನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಕೊನೆಯದಾಗಿ ನಾನು ಹೇಳುವಂಥದ್ದು ಇಷ್ಟೇನೆ, ಹಿರಿಯ ಮುತ್ಸದ್ದಿ ಅಡ್ವಾಣಿಯವರ ರಥಯಾತ್ರೆ ಬರ್ತಾ ಇದೆ ನಿಜ. ಬರುವಂಥ ರಥಯಾತ್ರೆ ಯಾವ ಬದಲಾವಣೆಯನ್ನು ತರುತ್ತೆ ಅನ್ನುವಂಥದ್ದು. ಈಗಾಗಲೇ ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಅಡ್ವಾಣಿ ಬಂದು ಹೋದ್ಮೇಲಾದರೂ ಒಂದಿಷ್ಟು ಭ್ರಷ್ಟಾಚಾರದ ಮಾತುಗಳು ಕಡಿಮೆ ಆಗಲಿ, ಈ ನಾಯಕರುಗಳಲ್ಲಿ ಒಂದಿಷ್ಟು ಆತ್ಮಾವಲೋಕನ ಬರಲಿ. ಕೇವಲ BJP ನಾಯಕರು ಅಂತ ಮಾತ್ರ ಹೇಳ್ತಾ ಇಲ್ಲ ನಾನು, ಇಡೀ ರಾಜಕೀಯದ ಶುದ್ಧೀಕರಣ ಆಗಬೇಕಾಗಿದೆ. ಅದಾಗಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.